ಯಶಸ್ವಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮಲಾಯಿ ಕೇಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: 1/4 ಲೀಟ್ರ್ ಹಾಲು, ಕೊಬ್ಬರಿ ಪುಡಿ 3/4 ಬಟ್ಲು, ರಸ್ಕು 7-8, ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ಪುಡಿ, ಕಸ್ಟರ್ಡ್ ಪೌಡ್ರು 2 ಸ್ಪೂನು. ಪ್ಯಾನ್ ಇಡ್ತಾ ಇದ್ದೀನಿ, ಅದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಅರ್ಧ ಬಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಾನು ಅರ್ಧ ಬಟ್ಲು ಹಾಕಿದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಕುದೀತಾ ಇದೆ ಹಾಲು. ಈಗ ಕಸ್ಟರ್ಡ್ ಪೌಡ್ರಿಗೆ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕಸ್ಟರ್ಡ್ ಪೌಡರ್ ಹಾಲಲ್ಲಿ ಕಲಸಿ ಹಾಕ್ತಾ ಇದ್ದೀನಿ. ಇದು ಗಂಟಾಗುತ್ತೆ, ತಿರುಗಿಸ್ಬಿಡ್ಬೇಕು, ಗಟ್ಟಿ ಬರುತ್ತೆ. ನೋಡಿ, ಈ ಥರ ಗಟ್ಟಿ ಬಂದ್ಬಿಡುತ್ತೆ. ಆಯ್ತಿದು ಆಫ್ ಮಾಡಿಬಿಡ್ಬೇಕು. ನಾನು ಈ ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಕರಗಬೇಕಷ್ಟೇ. ಸಕ್ಕರೆ ಕರಗಿದ್ರೆ ಸಾಕು. ಈ ಸಕ್ಕರೆ ನೀರಲ್ಲಿ ಒಂದೊಂದೇ ರಸ್ಕ್ ಹಾಕಿ ಈ ಥರ ಜೋಡಿಸ್ಕೊತೀನಿ. ಇದು ಎಲ್ಲ ರಸ್ಗೂ ಈ ಥರ ಒದ್ದೆ ಮಾಡಿ, ಸಕ್ಕರೆ ನೀರಲ್ಲಿ ಒದ್ದೆ ಮಾಡಿ ಇಡಬೇಕು. ಸ್ವಲ್ಪ ಮೆತ್ತಗಾಗುತ್ತೆ. ಈ ಥರ ರಸ್ಕ್ ಜೋಡಿಸಿಟ್ಕೊಂಡಿದ್ದೀನಿ. ಇದ್ರ ಮೇಲೆ ಕೋಕೋನಟ್ ಪೌಡರ್ ಹಾಕಬೇಕು. ಇದು ಕಸ್ಟರ್ಡ್ ಮಲಾಯಿ ಹಾಕಬೇಕು ಪೌಡರು ಇದ್ರ ಮೇಲೆ. ನಾನು ಲೈನಿಗೆ ಜೋಡಿಸಿ ಸಣ್ಣ ಸಣ್ಣ ರಂಧ್ರ ಇರುತ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ರಸ್ಕು. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಡೋದು ಇದು. ಮನೇಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಥರ ಹೇಗೆ ಬೇಕಾದರೂ ಜೋಡಿಸಿ.
ಇಲ್ಲಿ ಸಣ್ಣ ಸಣ್ಣ ರಂಧ್ರ ಇದ್ದರೆ ಈ ಥರ ಹಾಕೋಬೋದು. ಕೊಕೊನಟ್ ಪೌಡ್ರ್ ಹಾಕಿ ಮತ್ತೆ ಇದು ಮಲಾಯಿ ಹಾಕಿ ನೋಡಿ ಈ ಥರ ಹಾಕಿದ್ದೀನಿ. 2 ಸರಿ ಟ್ಯಾಪ್ ಮಾಡಿಬಿಟ್ಟು ಇದ್ರ ಮೇಲೆ ಜಜ್ಜಿರೋ ಬಾದಾಮಿ ಉದುರಿಸ್ತಾ ಇದ್ದೀನಿ. ಬೇಕು ಅಂದರೆ ಡ್ರೈ ಫ್ರೂಟ್ಸು, ಪಿಸ್ತಾ ಏನು ಬೇಕಾದರೂ ಹಾಕೋಬೋದು. ಇದನ್ನು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡ್ತಾಯಿದ್ದೀನಿ. ಬಿಸಿನೂ ತಿನ್ಬೋದು, ಇದು ಸಟ್ಟಾಗಬೇಕು ಅದಕ್ಕೋಸ್ಕರ. ನೋಡಿ ಈ ಥರ ಫ್ರಿಡ್ಜಲ್ಲಿ ಈಗ ಸಟ್ಟಾಗಿದೆ. ಗಟ್ಟಿಯಾಗಿದೆ ನೋಡಿ. ಈ ಥರ ಸೆಟ್ಟಾಗಿದೆ. ಈ ಥರ ಮಕ್ಕಳು ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಬೇಸಿಗೆಗಾಲದಲ್ಲಿ ಇನ್ನೂ ಮಾಡಿಕೊಟ್ಟು ಇನ್ನೂ ರುಚಿಯಾಗುತ್ತೆ. ತಣ್ಣಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಲಾಯಿ ಕೇಕ್ ರೆಡಿಯಾಗಿದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.